ನರೇಂದ್ರ ಮೋದಿ ಅವರದು ಒಂದು ಸಮಾವೇಶ ಇತ್ತು ಬಿಜೆಪಿ, ಅದರಲ್ಲಿ ದೇವೇಗೌಡರು ಕೂಡ ಭಾಗವಹಿಸಿದ್ರು. ದೇವೇಗೌಡರು ಹೇಳಿದ್ರು ಮನಮೋಹನ್ ಸಿಂಗ್ ಅವರು ಖಾಲಿ ಚೆಂಪು ಕೊಟ್ಬಿಟ್ಟು ಹೋಗಿದ್ರು, ಅದು ನರೇಂದ್ರ ಮೋದಿ ಅವರು ಅಕ್ಷಯ ಪಾತ್ರೆ ಮಾಡಿಬಿಟ್ರು. ಇವರಿಬ್ರು ಮಾಜಿ ಪ್ರಧಾನಿ ಹಾಲಿ ಪ್ರಧಾನಿ ಇಬ್ರು ಒಬ್ರಿಗೊಬ್ರು ಪೈಪೋಟಿ ಬಿದ್ದವ್ರ ರೀತಿಯಲ್ಲಿ ಒಬ್ರು ಸುಳ್ಳು ಹೇಳಿದ್ರೆ ಇನ್ನೊಬ್ರು ಜಾಸ್ತಿ ಸುಳ್ಳು ಹೇಳಿದ್ರು, ಇನ್ನೊಬ್ರು ಜಾಸ್ತಿ ಸುಳ್ಳು ಹೇಳಿದ್ರೆ ಇನ್ನೊಬ್ರು ಸುಳ್ಳು ಹೇಳಿದ್ರು. ಈ ತರ ಮಾಡಿ ಮಾನ ಮರ್ಯಾದೆ ಇಲ್ಲ ಇಲ್ಲದೆ ಇದ್ದಾಗ ಮಾಡ್ಕೊಂಡ್ರಲ್ಲ, ಇವ್ರಿಗೇನಾದ್ರು ನೀವು ಮೂರ್ ಕಾಸಿನ ಬೆಲೆ ಕೊಡ್ಬೇಕ ಇವರಿಗೆ? ನರೇಂದ್ರ ಮೋದಿಗೆ, ದೇವೇಗೌಡರಿಗೆ ಇದೇ ದೇವೇಗೌಡರು ಹೇಳಿದ್ರು ಇವತ್ತು ಬಾಯ್ 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 ಬಾಯ್. ನಾನು ಕೇಳ್ತೀನಿ ದೇವೇಗೌಡರಿಗೆ, ನೀವು 2019 ಲೋಕಸಭಾ ಚುನಾವಣೆಯಲ್ಲಿ ಏನ್ ಹೇಳಿದ್ರಿ? ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗ್ಬಿಟ್ರೆ ಈ ದೇಶನೇ ಬಿಡ್ಬಿಡ್ತೀನಿ ಅಂತ ಹೇಳಿದ್ರು, ಈ ದೇಶನೇ ಬಿಡ್ಬಿಡ್ತೀನಿ ಅಂತ ಹೇಳಿದ್ರು. ದೇಶ ಬಿಟ್ರ? ದೇಶ ಬಿಟ್ಟೋದ್ರ? ಬಿಟ್ಟು ಹೋಗ್ಲಿಲ್ಲ. ಏನಾದ್ರೂ ಮುಂದಿನ ಜನ್ಮದಲ್ಲಿ ಹುಟ್ಟೋದಾದ್ರೆ ನಾನು ಮುಸಲ್ಮಾನ್ ಆಗಿ ಹುಟ್ಟುತ್ತೀನಿ ಅಂತ ಹೇಳಿದ್ರು. ಯಾಕಂತಂದ್ರೆ ಬಿಜೆಪಿ ಒಂದು ಕೋಮುವಾದಿ ಪಕ್ಷ. ಇನ್ನೊಂದು ಮಾತು ಹೇಳಿದ್ರು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾನು ರಾಹುಲ್ ಗಾಂಧಿ ಅವರು ಹೋಗಿದ್ದು ಹಾಸನಕ್ಕೆ, ಅಲ್ಲಿ ರಾಹುಲ್ ಗಾಂಧಿ ಅವರು ಭಾಷಣ ಮಾಡ್ತಾ ಹೇಳಿದ್ರು, ಜೆಡಿಎಸ್ ಬಿಜೆಪಿಯ ಬಿ ಟೀಮ್. ಏನ್ ದೇವೇಗೌಡರು ಕೆಂಡ ಮಂಡಲವಾಗ್ಬಿಟ್ರು ಬಿ ಟೀಮ್ ಅಂತ ಹೇಳೋದಕ್ಕೆ. ಇವತ್ತು ಅವ್ರ ಜೊತೆ ಸೇರ್ಕೊಂಡಿದ್ದೀರಲ್ಲ, ಮೈತ್ರಿ ಮಾಡ್ಕೊಂಡಿದ್ದೀರಲ್ಲ ದೇವೇಗೌಡ್ರೆ, ನಾಚಿಕೆ ಆಗಲು ನಿಮಗೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದ್ರು. ನಾಚಿಕೆ ಆಗ್ಬೇಕೆ ಬೇಡ? ಇಲ್ಲಿ ಬಂದು ಸೋಮಣ್ಣ ಪರವಾಗಿ ಭಾಷಣ ಮಾಡ್ತಾರೆ. ಹೋದ್ ಸಾರಿ ತುಮಕೂರಿನಲ್ಲಿ ಸೋತಿದ್ರು ಮಾಜಿ ಪ್ರಧಾನಿ, ಸೋತ್ಬಿಟ್ಟು ಮತ್ತೆ ಇಲ್ಲಿ ಬಂದು ಅವ್ರ ಜೊತೆ ಸೇರ್ಕೊಂಡು ನರೇಂದ್ರ ಮೋದಿ ಅವರನ್ನ ಆಡಿ ಹೊಗಳಿ ಮಾಡ್ತಕ್ಕಂಥ ಮಟ್ಟಕ್ಕೆ ದೇವೇಗೌಡರು ಹೋದ್ರಲ್ಲ ಅಂತಕ್ಕಂಥ ವ್ಯಥೆ ಆಗ್ತಾ ಇದೆ ನನಗೆ, ಬಹಳ ವ್ಯಥೆ. ದೇವೇಗೌಡರು ಮಾಜಿ ಪ್ರಧಾನಿ, ಅವರು ನರೇಂದ್ರ ಮೋದಿ ಅವರನ್ನ ಒಂದು ಕಾಲದಲ್ಲಿ ಬೈದಿದ್ದವರು ಇವತ್ತು ಆಡಿ ಹೊಗಳ್ತಾ ಇದ್ದಾರಲ್ಲ, ಯಾರಿದ್ದಾರೆ? ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಯಾರಿದ್ದಾರೆ ಅಂತ ಕೇಳ್ತಾರಲ್ಲ. ನಾಚಿಕೆ ಆಗಲು ದೇವೇಗೌಡ್ರಿ ನಿಮಗೆ? ನೀವು ಪ್ರಧಾನಿ ಆಗುವಾಗ ಈ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಘೋಷಣೆ ಮಾಡಿದ್ರ? ನಿಮ್ಗೆ ಅದೃಷ್ಟ ಇತ್ತು, ಸಿಕ್ತು, ಪ್ರಧಾನಮಂತ್ರಿ ಆದ್ರಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ ವಾಟ್ ವೇ ಇಟ್ ಇಸ್ ಇನ್ಫೀರಿಯರ್ ಟು ನರೇಂದ್ರ ಮೋದಿ? ರಾಹುಲ್ ಗಾಂಧಿ ಇನ್ ವಾಟ್ ವೇ ಇಸ್ ಇನ್ಫೀರಿಯರ್ ಟು ನರೇಂದ್ರ ಮೋದಿ? ನಮ್ಮಲ್ಲಿ ಬಹಳ ಜನ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಯೋಗ್ಯತೆ ಇರ್ತಕ್ಕಂಥವ್ರು ಇದ್ದಾರೆ. ನರೇಂದ್ರ ಮೋದಿ ಅವರು ಬಿಟ್ಟರೆ ಯಾರು ಈ ದೇಶದಲ್ಲಿ ಪ್ರಧಾನಮಂತ್ರಿ? ಒಂದ್ ಕಾಲದಲ್ಲಿ ಹೇಳ್ತಾ ಇದ್ರು, ನೆಹರು ಸತ್ ನಂತರ ಯಾರು ಪ್ರಧಾನಮಂತ್ರಿ ಆಯ್ತಾರೆ ಅಂತ ಹೇಳ್ತಾ ಇದ್ರು. ನೆಹರು ಸತ್ ನಂತರ ಇನ್ನೊಬ್ರು ಯಾರು ಪ್ರಧಾನಮಂತ್ರಿ ಆಯ್ತಾರೆ ಅಂತ ಹೇಳಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿಲ್ವಾ? ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಒಳ್ಳೆ ಕೆಲಸ ಮಾಡಲಿಲ್ಲ? ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿಲ್ಲ? ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿಲ್ಲ? ಈ ದೇಶದಲ್ಲಿ 140 ಕೋಟಿ ಜನರಿದ್ದಾರೆ, ಪ್ರಧಾನಮಂತ್ರಿ ಆಗ್ತಕ್ಕಂಥ ಯೋಗ್ಯತೆ ಇರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ದೇವೇಗೌಡ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಟ್ಟು ಇನ್ಯಾರು ಆಗಕ್ ಸಾಧ್ಯ ಇಲ್ಲ ಅಂತ ನಿಮ್ಮ ತಿಳುವಳಿಕೆ ಇದೆಯಲ್ಲ, ಇದು ಸ್ವಾರ್ಥಕ್ಕೋಸ್ಕರ ಹೇಳ್ತಕ್ಕಂಥ ಮಾತುಗಳು. ಇವತ್ತು ದೇವೇಗೌಡರು ಅಲೈನ್ಸ್ ಮಾಡ್ಕೊಂಡು 4 ಸೀಟ್ಗಳು ತಗೊಂಡಿದ್ದಾರೆ.
ಒಂದು ಮಗ, ಒಂದು ಮೊಮ್ಮಗ, ಇನ್ನೊಬ್ಬ ಅಳಿಯ, 3 ಜನ. ಒಬ್ಬ ಅಳಿಯ, ಒಬ್ಬ ಮಗ, ಒಬ್ಬ ಮೊಮ್ಮಗ. ಕೋಲಾರದಲ್ಲಿ ಒಂದು ಸೀಟ್ ತಗೊಂಡಿದ್ದಾರೆ. ಒಂದು ವೇಳೆ ಕೋಲಾರದ ಸೀಟು ರಿಸರ್ವ್ ಸೀಟ್ ಆಗದೆ ಹೋಗಿದ್ರೆ ಅಲ್ಲೂ ಒಬ್ಬ ಮೊಮ್ಮಗನ ಏನೋ ನಿಂತ್ಕೊಂಡ್ಬಿಡೋದು, ಅಲ್ಲೂ ಒಬ್ಬ ಮೊಮ್ಮಗ ನಿಂತ್ಕೊಂಡ್ಬಿಡೋದು. ಈ ತರ ಒಂದು ಕುಟುಂಬದ ರಾಜಕಾರಣ, ಕುಟುಂಬದ ಇದಕ್ಕೋಸ್ಕರ ತಮ್ಮ ಸ್ವಾರ್ಥ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಈ ತರ ಬಿಜೆಪಿ ಜೊತೆ ಸೇರ್ಕೊಂಡು ಉಗುಳ್ತಾ ಇದ್ದೀರಲ್ಲ ದೇವೇಗೌಡ್ರೆ, ನಿಮಗೆ ಇದು ಯೋಗ್ಯತೆ ಅಲ್ಲ, ನಿಮಗೆ ಯೋಗ್ಯತೆ ಮಾತುಗಳಲ್ಲ ಇವು. ಇದನ್ನ ತಾವು ಅರ್ಥ ಮಾಡ್ಕೋಬೇಕು.